ವೀಕ್ಷಕರೇ, ನಾನು ಆವಾಗಲೇ ಹೇಳಿದಾಗೆ ಏನು 227 ಕ್ಷೇತ್ರದ ಜನಪ್ರತಿನಿಧಿಗಳ ಒಂದು ಏನು ಅವರ ಕ್ಷೇತ್ರದಲ್ಲಿ ಏನು ತೊಂದರೆಗಳಿದೆ, ಆ ತೊಂದರೆಗಳನ್ನು ಬಗೆಹರಿಸಲಿಕ್ಕೆ ಆ ಕ್ಷೇತ್ರಗಳಿಗೆ ನಾನು ಭೇಟಿ ನೀಡಿ ಆ ಕ್ಷೇತ್ರಗಳ ಕುಂದುಕೊರತೆಗಳು ಏನು ಸಮಸ್ಯೆಗಳಿದೆ ಅದನ್ನು ಸಂಪೂರ್ಣವಾಗಿ ನಾನು ಅಲ್ಲಿ ಜನರಿಂದ ನಾನು ತಿಳ್ಕೊಂಡು ಅದನ್ನು ಜನಪ್ರತಿನಿಧಿಗಳಿಗೆ ಮುಟ್ಟಿಸಿ ಸರ್ಕಾರಕ್ಕೆ ಆದಷ್ಟು ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಇದರ ಜೊತೆಗೆ ನನ್ನ ಈ P227 ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಲು ಯಾರು ಈ ರಾಜ್ಯದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು, ಯಾರು ಬೇರೆಯವ್ರಿಗೆ ಒಂದು ರೋಲ್ ಮಾಡೆಲ್ ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು, ಅಂದರೆ ಯಾವುದೇ ಒಂದು ಕರಪ್ಷನ್ ಇಲ್ಲದೇ ಜನಗಳಿಗೆ ಅನುಕೂಲ ಆಗೋ ರೀತಿ ಯಾರು ಕೆಲಸ ಮಾಡಿರ್ತಾರಲ್ಲ ಅಂಥ ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು, ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರುಗಳನ್ನ ನನ್ನ ಒಂದು ಚಾನಲ್ನಲ್ಲಿ ನಾನು ಇಂಟರ್ವ್ಯೂ ಮಾಡಿ ಅವ್ರ ಮುಖಾಂತರ ಅವರ ಜೀವನದಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಒಂದು ಅವರ ಅನುಭವಗಳನ್ನು ನಾನು ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ನಾನು ಪ್ರಯತ್ನದಿಂದ ಏನಾಗ್ಬೋದು ಅಂತಂದರೆ ಕೆಲವೊಬ್ಬರಿಗೆ ಅದು ಇನ್ಸ್ಪಿರೇಷನ್ ಆಗುತ್ತೆ, ಅವರ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ನನ್ನ ಗುರಿ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ನನ್ನ ಧ್ಯೇಯ ಒಂದೇ, ಬದಲಾವಣೆ ನಮ್ಮ ಗುರಿ. ಈ ಒಂದು ಕಾರಣಕ್ಕೆ ನಾನು ಯಾರು ಈ ನಮ್ಮ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ನಮ್ಮ ರಾಜ್ಯದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಆದಷ್ಟು ಅವ್ರನ್ನ ತಗೊಬಂದು ಅವ್ರ ಮುಖಾಂತರ ನಾನು ಸಂದರ್ಶನ ಮಾಡಿ ಕೆಲವೊಂದು ಒಳ್ಳೆಯ ವಿಚಾರಧಾರೆಗಳನ್ನ ತಮ್ಮ ಮುಂದೆ ತಂದಿಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ತಮ್ಮ ಸಹಕಾರ ನನಗೆ ಅತ್ಯಮೂಲ್ಯ ಅಂತ ಕೇಳ್ತಾ, ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ದಯವಿಟ್ಟು ಪ್ರತಿಯೊಬ್ಬರೂ ಸಹ ನನಗೆ ಸಪೋರ್ಟ್ ಮಾಡ್ತೀರಾ. ಈ ಒಂದು ನನ್ನ ಬೆಳವಣಿಗೆಗೆ ಅಥವಾ ನಾನು ಯಾವುದೇ ಒಂದು ಕ್ಷೇತ್ರದ ಒಂದು ಬೆಳವಣಿಗೆಗೆ ನಾನು ನಿಂತ್ಕೊಂಡು ಧ್ವನಿಯಾಗಬೇಕು ಅಂತಂದರೆ ನಿಮ್ಮ ಸಹಕಾರ ನನಗೆ ಅತ್ಯಮೂಲ್ಯ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾನು ಈ ಚಾನಲನ್ನು P227 ಅನ್ನೋ ಚಾನಲ್ನನ್ನು ನಾನು ತೆರೆಗೆ ತರ್ತಾಯಿದ್ದೀನಿ. ದಯವಿಟ್ಟು ಇದಕ್ಕೆಲ್ಲರೂ ಸಹ ಸಹಕಾರ ನೀಡಿ. ಧನ್ಯವಾದಗಳು.